ಅಲೇವಿ ಇದನ್ನು ಕೆಂಪಿ ಹೋಗಿರ್ಬೇಕು ಕೆಂಪಮ್ಮ. ಕಮಲಾ, ಏ ಕಮಲಾ, ಯಾಕೆ ಹೇಳು? ಯಾಕೆ ಕಮಲ ಕಮಲ ಅಂತ ಬಡ್ಕೊಂತಾ ಇದೆಯಾ? ನಾನು ಅಡುಗೆ ಮಾಡ್ತಾ ಇದ್ದೀನಿ. ಅಡುಗೆ ಯಾಕೆ ಮಾಡ್ತೀಯ? ಲಸ್ಮ ಕೇಳಿತ್ತಲ್ಲ, ನೆಂಟ್ರ ಮನೆಗೆ ಊಟಕ್ಕೆ ಹೋಗೋಣ, ಅವ್ರು ಹಬ್ಬ ಮಾಡೋರಂತ ಇವತ್ತು ಗಣೇಶನ ಹಬ್ಬನ. ಅದಕ್ಕೇನೆ ಬರ್ರಿ ಅಂತ ಬೆಳಗ್ಗೆ ನೆನ್ನೆಸ್ಲ ಹೇಳೋತ್ತಲ್ಲ. ಬೆಳಿಗ್ಗೆನೂ ಫೋನ್ ಮಾಡಿತ್ತು, ಬಾ ಕಿಟ್ಟಣ ಅಂತ ಹೇಳಿ. ಅದಕ್ಕೇನೆ ನೋಡಿ, ಇನ್ನೇನು ಮಾಡಬೇಡ, ಬಾ ಹೋಗೋಣ ಅಲ್ಲಿಗೆ ಊಟಕ್ಕೆಲ್ಲನ. ಇವಾಗ ಅಲ್ಲೇನೆ ಕೆಂಪಿನೂ ವೇದು ಎಲ್ಲ ಹೋಗ್ಯವ್ರಿ. ಹೋದ್ ನಾಳೆನೆ. ಅಲ್ಲ, ನಾನು ಬರಲ್ಲಪ್ಪ. ಹೋಗ್ಬೇಡ, ನೀನು ಯಾಕೆ ಹೋಗ್ತೀಯಾ? ಹಾಂ, ಹೋಗ್ಬೇಡ. ಅವ್ರು ಹೋದ್ರು ಹೋಗ್ಲೇಳು, ನೀನು ಹೋಗ್ಬೇಡ ಕಣಪ್ಪ. ಇಲ್ಲೇ ಅಡುಗೆ ಮಾಡಿದ್ದೀನಿ, ಉಣ್ಣು. ನಾನು ಪಾಯಸ ಮಾಡಿದ್ದೀನಿ. ನೀನು ಲೋಸ್ ಮಕ್ ಬಂದು ಕರ್ದು ಹೋಗೈತಿ, ತಿರ್ಗಿ ಬೇಜಾರಾಗುತ್ತೆ ನೋಡು ಹೋಗ್ಲಿಲ್ಲ ಅಂದ್ರೆ. ಸುಮ್ಮನೆ ಬರೋದ್ ಕಲ್ಕ ನೀನು ಇಲ್ಲದ್ದೆಲ್ಲನ ಇದು ಮಾಡಕ್ ಹೋಗ್ಬೇಡ. ಯಾಕೆ ಮಾಡಕ್ ಹೋದೆ? ನಾನು ಹೇಳ್ದೆ ತಾನೆ, ಬೈ ನಾವು ಹೋಗೋಣ ಲೋಸ್ ಮಕ್ಕನ ಮನೆಗೆ ಅಂತ ಹೇಳಿ ನೀನು ಇನ್ನು ಅಡುಗೆ ಮಾಡ್ತಾ ಇದೀಯಾ? ಬೇಡ ಕಣಪ್ಪ, ಹೋಗ್ಬೇಡ. ನೀನೇನಾದರೂ ಓದೆ ಅಂತ ಅಂದರೆ ನಾನಂತೂ ಮನೆಗಿರಲ್ಲ ನೋಡಿ, ಹೇಳಿರ್ತೀನಿ. ಹೋಗ್ಬೇಡ ನೀನು. ಅವ್ರು ಬೇಕಾದ್ರೆ ಬರಲೇಳು. ನೀನು ಅವ್ರ ಮನೆ ಬಾಗಿಲು ಸುತ್ತಾರ್ಕೊಂಡು ಹೋಗೋ ಅಂಥದ್ದೇನು ಬಂದೈತೆ ನಿನಗೆ? ಆ ಅಮ್ಮ ಎಷ್ಟು ಮಾತಾಡಿ ಎಷ್ಟು ಮರ್ಯಾದೆ ತೆಗ್ದಿದ್ಲು ನಿಂದ. ಅಲ್ಲ ಕಣೋ ಕಿಟ್ಟು, ಅವಳ ಮನೆ ಬಾಗಿಲು ಸುತ್ತಾರ್ಕೊಂಡು ಹೋಗೋ ಅಂಥದ್ದು ನಿನಗೇನೋ ಬಂದೈತೆ. ಹೋಗ್ಬೇಡ ಅಮ್ಮ. ಬಂದ ಬಾ. ನಮ್ಮಮ್ಮ ಎಷ್ಟೊತ್ತಿಗೆ ಬರುತ್ತೋ ಅಂತ ನಾನು ಕಾಯ್ತಿದ್ದೆ. ಈಗಳಮ್ಮ, ಈ ಅಪ್ಪ ಏನಾದ ಲಸ್ಮಕ್ಕರ ಮನೆಗೆ ಹೋಗೈತೆ ಊಟಕ್ಕೆ, ಅವ್ರ ಮನೆಗೆ ಯಾರೋ ಹೋಗ್ತಾ ಬತ್ತಾ ಸೆನಕೈತೆ ಅಂದರೆ ನಾನು ಮಾತ್ರ ಈ ಮನೆಗೆ ಇರಲ್ಲಮ್ಮ. ನಾನು ನಿನ್ನ ಜೊತೆ ಬರ್ತೀನಿ, ನನ್ನ ಕರ್ಕೊಂಡು ಹೋಗ್ಬಿಡು ಅಷ್ಟೇ. ಅಲ್ಲ, ಅವಳು ನನ್ನ ತಮ್ಮನ ಮರ್ಯಾದೆ ತೆಗ್ದವಳೆ ಅಂತಂದ್ರೆ ನೀನು ಅವಳ ಮನೆ ಬಾಗಿಲಿಗೆ ಯಾಕೆ ಹೋಗ್ತೀಯ? ನೋಡಿ, ನಮ್ಮ ಮಗಳು ಕೇಳ್ತಾ ಇರೋದು ಸರಿಯಾಗೈತೆ, ಹೋಗ್ಕೊಡ್ದು ನೀನು. ಅದ್ಯಾಕೆ ಹೋಗ್ತೀಯ? ನೀನೇನಾನ ಹೋಗಿದ್ಯಾ ಅಂದ್ರೆ ನಮ್ಮ ಮಗಳನ್ನ ನಾನು ಇಲ್ಲಿ ಬಿಡಲ್ಲ, ಕರ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲ ಯಾಕ, ಹೋಗ್ತಾ ಬತ್ತ ಚೆನ್ನಾಗಿರ್ಬೇಕು. ಇನ್ನೇನು ನಾವು ಹೆಣ್ಣು ತಕೊಂಬಂದಿದ್ದೀವಿ, ಹೆಣ್ಣು ನಮ್ಮ ಮನೆಗೆ ಕೊಟ್ಟೈತ್ ಲಸ್ಮಕ್ಕ. ಇವತ್ತು ನನ್ನ ಮಗ ಮದುವೆ ಆಗ್ಯಾನ ಮೇಲೆ ಹೋಗಿ ಬತ್ತ ಚೆನ್ನಾಗಿರ್ಬೇಕು. ಯಾಕೆ ಇದ್ದಾವೆ ಎಲ್ಲಲ್ಲ? ಒಂದೇ ಮಾತು ಹೇಳಿ ಬರ್ರಿ. ಶ್ರೀಕಂಠಿ ಲಿಂಗ, ಒಂದೇ ಮಾತು ಹೇಳ್ಬಿಡ್ರಿ. ಕಿಟ್ಟಣ್ಣಗೆ ಏನಾನ ನೀನು ಅವ್ರ ಮನೆಯಕ್ಕೆ ಹೋಗಿದ್ದಿ ಅಂದ್ರೆ ನಾವು ಯಾರು ಮಾತಾಡ್ಸಲ್ಲ ನಿಮ್ಮನ್ನ ಅಂತ ಹೇಳ್ಬಿಡು ಕಿಟ್ಟಣ್ಣಗೆ. ನೀನು ಏನಾನ ಹೋಗಿದ್ಯಾ ಲಸ್ಮಕ್ಕನ ಮನೆಗೆ ಅಂದರೆ ನಾನು ಮಾತಾಡ್ಸಲ್ಲ, ನಿಮ್ಮ ಅಕ್ಕೈ ಮಾತಾಡ್ಸಲ್ಲ, ಜಯಕ್ಕೈ ಮಾತಾಡ್ಸಲ್ಲ, ಶ್ರೀಕಂಠಣ್ಣೈ ಮಾತಾಡ್ಸಲ್ಲ, ಸಮ್ಮಲಿಂಗಣ್ಣೈ ಮಾತಾಡ್ಸಲ್ಲ, ಯಾರು ಮಾತಾಡ್ಸಲ್ಲ ನಿನ್ನ. ಲಿಂಗಣ್ಣಯ್ಯನೂ ಮಾತಾಡ್ಸಲ್ಲ. ಹೇಳಣ್ಣ ಲಿಂಗಣ್ಣಯ್ಯ, ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇತ್ತಲ್ಲ ಅಯ್ಯಪ್ಪ. ಏನು ಉಂಬಕ್ಕೆ ಗತಿಲ್ದಲ್ಲ ಅವ್ರ ಮನೆ ಬಾಕ್ಲಕ್ಕೆ ಹೋಗ್ಬೇಕಣ್ಣ ಸುತ್ತಾರ್ಕೊಂಡು. ಯಾಕೆ ನೀವೆಲ್ಲ ಹಿಂಗೆ ತಡೀತಾ ಇದ್ರ? ಜಯಶ್ರೀ, ಏನು ಮಾಡೋಣಮ್ಮ, ಹೋಗ್ಬೇಕಣಮ್ಮ. ಇವಾಗ ಏನು ಮಾಡೋಕ್ಕಾಗುತ್ತೆ? ಇವಾಗ ರುಚ್ಚಮ್ಮನ ಮನೆಗೆ ಮನೆ ಸೊಸೆಯಾಗಿ ಬಂದೈತೆ ಅಂದಮೇಲೆ ನಾವು ಹೋಗ್ಬೇಕು, ಅವ್ರನ್ನೂ ಕರಿಬೇಕು. ಹಂಗಂದ್ರೆ ಕಣಮ್ಮ ಚೆನ್ನಾಗಿರೋದು ಮನೆ ಎಂಬುದು. ಇಲ್ಲ ಕಿಟ್ಟಣ್ಣಯ್ಯ, ನಾವು ಅವತ್ತು ನಿಮಗೆ ಆಗಿದ್ದೀವಿ. ಏನು ಕನಾಗ್ಲಿ ಹೇಳು, ಕಷ್ಟಾಗ ಆಗಿದೀವ ಇಲ್ಲ ಹೇಳು. ಏನು ಕನಾಗ್ಲಿ ನಾನು ನಿನಗೆ ಸಮಾಧಾನ ಮಾಡೇನು? ಇಲ್ವೋ ಲಿಂಗ? ನೋಡು, ನೀನು ಏನು ಕನ ಹೇಳಿರೋ ಕೆಲಸನ ಹೊಲ್ದಾಗ್ಳದಾಗ್ಲಿ ಹೇಳಿ ಏನೇನಾಗ್ಲಿ ಮಾಡ್ಕೊಡ್ತಾನೆ ಶ್ರೀಕಂಠಿ. ಎಲ್ಲ ನಿನಗೆ ಆಗ್ಯವ್ರೆ ಕಷ್ಟ ಸುಖಕ್ಕೆ ಆಗಿರೋರ್ನ ಮಾತ್ರ ನೀನು ಮರ್ತೆ ಅಂದರೆ ಅಷ್ಟೇನೆ. ನೀನು ಒಳ್ಳೇದಾಗಲ್ಲ ಕಿಟ್ಟಣ್ಣಯ್ಯ, ಹೋಗ್ಬೇಡ. ನೀನು ಯಾಕೆ ಹೋಗ್ತೀಯ? ಅವತ್ತು ನಮಗೆಲ್ಲ ಎಷ್ಟು ನಿನಗೆ ಅವಮಾನ ಪಂಚಾಯತ್ಗೆ ಹಾಕಿ ಮರ್ಯಾದೆ ಮಾಡಿದಾಗ ನಿನ್ನ ಕಡೆಗೆ ಮಾತಾಡೋರು ಒಬ್ರು ಇರಲಿಲ್ಲ. ಅವತ್ತು ನಾವು ಮಾತಾಡ್ದಾರೆಲ್ಲನ ಇವತ್ತು ಮರ್ತು ಬಿಟ್ಟ ನೀನು. ಅವತ್ತು ಮರ್ಯಾದೆ ತೆಗ್ದವಳೆ ಒಳ್ಳೆಯಲ್ಲ ಅದು ನಿನಗೆ. ಇವತ್ತು ನಿನ್ನ ಕಡೆ ಕಿತ್ಕೊಂಡು ನೀನು ಹೇಳಿದ ಕೆಲಸ ಮಾಡ್ಕೊಂಡು ನಿನ್ನ ಜೊತೆಗೆಲ್ಲ ಓಡಾಡ್ಕೊಂಡು ಚೆನ್ನಾಗಿದ್ದಾರೆ. ಇವತ್ತು ಬೇಕಾಗಿಲ್ಲ ನಿನಗೆ. ನಾವು ಯಾರು ಮಾತಾಡ್ಸಲ್ಲ ನೋಡಿ. ನೀನು ಏನಾನ ಹೋಗಿ ಲಸ್ಮಕ್ಕನ ಮನೆಗೆ ಏನಾನ ಹೋಗಿ ನೀನು ಚೆನ್ನಾಗಿದೆಯಾ ಅಂದ್ರೆ ಏನು ಮಗಳು ಮದುವೆ ಆಗವಳೆ, ಇರ್ತಾಳೆ, ಹೋಗ್ತಾಳೆ, ಬೋಗ್ತಾಳೆ ಅಷ್ಟೇ. ನೀನು ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರಬೇಕು. ಅದೇ ನಾನು ಹೇಳಿದ್ದೀನಿ, ನೀನು ಏನಾನ ಹೋಗಿದ್ದೀಯ ಅಂದ್ರೆ ನಾನು ಮಾತ್ರ ಈ ಮನೆಗೆ ಇರಲ್ಲಪ್ಪ, ನಾನು ಇರೋದಿಲ್ಲ ಯಾಕೆ. ಅಷ್ಟೇ. ಹಂಗಮ್ಮಂಗಿದ್ರೆ ಹೋಗಿ ನಾನು ಹೋಗೋದು ಬೇಡ ಅಂತಲೇನೆ. ಅವ್ರು ಹೋಗ್ಲೇಳು ಅಷ್ಟೇನೆ. ಅವ್ರು ಬತ್ತಾ ಹೋಗ್ತಾ ಅವ್ರು ಪಾಡಿಗೆ ಅವ್ರು ಹೆಂಗ ಚೆನ್ನಾಗಿರ್ಲೇಳು ಅಷ್ಟೇ. ನೀನು ಮಾತ್ರ ಹೋಗ್ಕೊಡ್ದು. ನಾನು ಅದಕ್ಕೆ ಪಾಯಸ ಅನ್ನ ಸಾರು ಎಲ್ಲ ಮಾಡಿದೆ. ಅಮ್ಮ ಬೇರೆ ಬತ್ನಿ ಅಂತ ಅದಕ್ಕೆಲ್ಲ ಮಾಡಿದ್ದೀನಿ. ಇವಾಗ ಬಾ ಹೋಗೋಣ ಅಂತ ನಾನು ಕರಿತೈತೆ. ಅವ್ರ ಮನೆ ಬಾಗಿಲಿಗೆ ನಾವೇನು ಉಂಬಕ್ಕೆ ಗತಿಲ್ದಲ್ಲೇ ಸುತ್ತಾರ್ಕೊಂಡು ಹೋಗ್ಬೇಕೇನಕ್ಕ? ಬೇಡಣ್ಣ, ಹೋಗ್ಬೇಡ. ನೀನು ಯಾಕೆ ಹೋಗ್ತೀಯ ಹೇಳು? ಅವ್ರ ತಕ್ಕೆ ಇವಾಗ ನಾವು ಓದಂಗಾಗುತ್ತೆ. ಅವ್ರು ನಮ್ಮ ಸೀನ, ಅವ್ರು ನಮ್ಮ ರೇಖಮ್ಮ ಎಲ್ಲ ಅವ್ರ ಮನೆಯಾಗ ಇರ್ತಾರೆ. ಅವ್ರ ತಕ್ಕ ನೀನು ಇವತ್ತು ಇಂಥ ದೊಡ್ಡ ವ್ಯಕ್ತಿ ಆಗಿ ನಿನ್ಗೇನು ಕಮ್ಮಿ ಆಗೈತಿ? ಹೊಲ ಮನೆ ಮಸ್ತ ಸಂಪಳೆ ಆಸ್ತಿ ಎಲ್ಲ ಇದ್ದೂ ಅವ್ರಂಥರ ಮನೆ ಬಾಗ್ಲಕ್ಕೆ ನೀನು ಹೋಗ್ಬೇಕು ಇವತ್ತು? ಹೋಗ್ಬೇಡ. ಹೋಗ್ಕೂಡ್ದು. ಹೋದ್ರೆ ಹಣ ಸದರ್ ತಕ್ಕಂತ ನೀನು ದೇವ್ರಾಣೆ ಬೆಲೆ ಇರಲ್ಲ. ಎಲ್ಲರೂ ಬೇಜಾರದ. ಕೃಷ್ಣಪ್ಪನು ಅಲ್ಲೇ ಇದ್ದ, ಅವನು ಹೆಂಗೆ ಅಂದ ನೋಡು, ಕಿಟ್ಟಣಿಗೆ ಯಾಕೆ ಬೆಲೆ ಇಲ್ಲ. ನಾವು ಹೆಣ್ಣು ಹುಡುಕಾಕೆ ನಾವು ಬ್ರೋಕರ್ನೆಲ್ಲ ಕರ್ಕೊಂಬಂದು ನಾವು ಪೊಜಿಟಿವ್ ಇದ್ವಿ. ನಾವೆಲ್ಲ ಕೃಷ್ಣಪ್ಪರ ಮಂತಕ್ಕೆ ಹೋಗಿದ್ವಿ. ನಾನು ನಿಂಗ ಶ್ರೀಕಂಠಿ ಎಲ್ಲರೂ ಹೋಗಿದ್ವಿ. ಎಲ್ಲರೂ ಹೋಗಿ ನೋಡಿ ಹಿಂಗೆ ಕಿಟ್ಟಣಯ್ಯ ಹಿಂಗೆ ಲಸ್ಮಕ್ಕರ ಮಂತಕ್ಕೆ ಹೋಗುತ್ತಂತೆ, ಹೋಗಿ ಕೊಡ್ದು ನಾವೆಲ್ಲ ಸ್ಟ್ರೈಕ್ ಮಾಡೋಣ ಬರ್ರಿ ಅಂತ ಹೇಳಿ ನಾನು ಅದಕ್ಕೆ ಎಲ್ಲರಿಗೂ ಹೇಳ್ದಿ. ಎಲ್ಲ ಬೇಜಾರಾಗ್ಯಾರ. ನೀನೇನಾನ ಹೋದ್ರೆ ಅಷ್ಟೇ ಎಲ್ಲರೂ ಬೇಜಾರಾಗ್ತಾರೆ. ಯಾರು ಮಾತಾಡ್ಸಕ್ಕೆ ಹೋಗಲ್ಲ. ನೀನು ಮುಂದೋದ್ರೆ ಮಾತಾಡ್ಸಲ್ಲ. ನಾನು ಮಾತ್ರ ನೋಡು, ನಾನು ಎನ್ನೆಸ್ಲಿ ಮಾತಾಡಿಸ್ಬಾರ್ದು ಅಂತಿದ್ದೆ ನಿನ್ನ. ನಿನ್ನ ಎನ್ನೆಸ್ ಹೋದಲ್ಲ ಬೈನಾಗ ನನ್ನ ಮಕ್ಕ ಕಂಡ್ರೆ ನಾನು ಯಾವತ್ತೂ ನಮ್ಮ ಕಿಟ್ಟಣ ಅಂತ ನಾನು ಮಾತಾಡಿಸ್ದಂಗೆ ಇದ್ದಾಳೆ ಅಲ್ಲ. ನೆನ್ನೆಸ್ ಬೈನಾಗ ನೀನು ಹೋದ್ರೆ ನಾನು ಮಾತಾಡಿಸ್ಲೇ ಇಲ್ಲ ನಿನ್ನ. ನೀನು ಓದಲ್ಲ, ಯಾಕೆ ಮಾತಾಡಿಸ್ಲಿಲ್ಲ ಅನ್ಕೊಂಡಿದ್ಯಲ್ಲ? ಹಂಗ ಅನ್ಕೊಂಡು ನಮ್ಮ ಓಟು ಹಿಂಗೈತಿ ಅಂತ ಯಾರಿಗೆ ಗೊತ್ತು?
ನೀವು ಇಷ್ಟೊಂದು ಎಲ್ಲರೂ ನಾನು ತಡಿತಾ ಇದ್ದೀರ ಅಂದಮೇಲೆ ನಾನು ಇನ್ನು ಯಾಕೆ ಹೋಗೋಣ ಅಲ್ಲ ನೀವು ಆಗಿದ್ದೀರ, ನೀವು ಬೇಕು ಅವರು ಬೇಕು, ಹೆಂಗ ಬಿಡು ಇನ್ನೇನು ಹೋಗೋಣ. ಅಲ್ಲ ಹೋಗಿತ್ತಲ್ಲ ಲೊಸ್ ಮಕ್ಕ ಅದಕ್ಕಾಗಿನ ಏನ ಇವಾಗ ನಿನ್ ಕರ್ಗೆಡು ಭೂಮ್ತಿಯಾ ಒಬ್ಬಟ್ಟು ಮಾಡ್ಸಣ ನಮ್ಮ ಮನೆಗೆ ಮಾಡಿಸ್ತೀನಿ ಹೇಳು. ನೋಡು ನೀನು ಕರ್ಕೊಂಡು ಹೋಗ ಮಸ್ತಾಗಿದ್ದಾರೆ ಲಕ್ಷ್ಮಿ ಒಬ್ಳೆ ಅಲ್ಲ. ಶ್ರೀಕಂಠಿ ಮಾಡಿಸ್ತಾನೆ ಬೇಕಾ ನಾನೇ ಮಾಡಿಸ್ತೀನಿ. ಏನೇನು ಅವಳ ಮನೆ ಬಾಗಿಲಿಗೆ ಏನು ಒಬ್ಬಟ್ಟು ತಿಂಬಕ್ಕೆ ಹೋಗಕ್ಕೆ ನೀನೇನೇನು ಗತಿ ಇಲ್ದಾನಲ್ಲ, ಹೋಗಿ ಕುಡ್ದು ಅಷ್ಟೇ. ನಾವೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಾನು ಅದೇ ಹೇಳಿದ್ದು ನೀನೇನೋ ಹೋದ ನಾನು ಇರಲ್ಲಪ್ಪ ಅಂತೇಳಿ. ನಮ್ಮ ಮನೆಯಾಗ್ಲಾರ ಯಾರು ಇಷ್ಟೊಂದು ಜನ ಒಪ್ತಿಲ್ಲ ಅಂದಮೇಲೆ ಯಾಕೆ ಹೋಗಬೇಕು, ಹೋಗ್ಬಾರ್ದು. ನಾನು ಅದೇ ಹೇಳಿದೆ, ನಾನು ಅಕ್ಕಯಾಗಿ ನಾನು ಬರಲ್ಲಪ್ಪ ಅಂತ ಹೇಳಿದ್ದೀನಿ. ನಾನು ಬರೋದಿಲ್ಲಪ್ಪ, ನೀನು ನನ್ನ ಮಗಳನ್ನ ಕರ್ಕೊಂಡು ನಾವು ಹೋಗ್ತೀವಿ, ಅಲ್ಲಿಗೆ ಹೋಗ್ತಾ ಬತ್ತಾ ಸೆನಕ್ಕಿರು ಅಂತ ಹೇಳಿದ್ದೀನಿ. ಸರಿ ಅಮ್ಮ, ನೀವು ಇಷ್ಟೊಂದೆಲ್ಲ ನನ್ನ ತಡಿತಾ ಇದ್ದೀರ ಅಂದಮೇಲೆ ಇನ್ಯಾಕೆ ಹೋಗೋಣ. ಸರಿ ಆಯ್ತು ಹೇಳಿ ಹೋಗಲ್ಲ. ಯಾರನ್ನ ಕೆಲ್ಸ ಇಟ್ಕೊಂಡು ಬರ್ಲಿಲ್ಲ ಅಂತೀನಿ. ನೀನು ಮಾತಾಡ್ಸಕ್ಕೆ ಹೋಗ್ಬೇಡ ಕಿಟ್ಟಣ ಅವಳನ್ನ, ನೀನು ಮಾತಾಡ್ಸಕ್ಕೆ ಹೋಗ್ಬೇಡ ಲಕ್ಷ್ಮಿನ. ಯಾಕೆ ಮಾತಾಡ್ಸಕ್ಕೆ ಹೋಗ್ತೀಯ? ಅವಳಿಂದ ಏನಾಗಂಗೈತೆ ನಿನಗೆ? ಅವತ್ತು ಹೆಣ್ಣು ಕೇಳಕ್ಕೆ ಹೋದಾಗ ಮನೆ ಬಾಕ್ಲಕ್ಕೆ ಹೋದಾಗ ಹೆಣ್ಣು ಕೊಡಲಿಲ್ಲ, ಆಮೇಲೆ ಹಿಂಗೆ ಮಾಡಿದ್ಲು ಅಂದರೆ ಅವಳ್ದು ಏನಿರ್ಬೋದು ಹೇಳು? ಆಸ್ತಿಗೋಸ್ಕರನ ಆಸೆ ಬಿದ್ದು ಇವಾಗ ಮಗಳನ್ನ ಮದುವೆ ಮಾಡ್ತಿರೋದು. ಅವಳ ಬುದ್ಧಿ ಎಂಥದಂಬದು ಗೊತ್ತಿಲ್ಲ. ಇವಾಗ ಅಳಿಯ ಇನ್ನೇನು ಅವ್ನು ಸಂಬಳ ತಮ್ಮದು ಮನೆಗೆ ಸರಿ ಹೋಗುತ್ತೆ, ಏನೂ ಇಲ್ಲ ಮನೆಯಾಗೆ. ಅದಕ್ಕೇನೆ ಇವಾಗೆಲ್ಲನ ಇಲ್ಲೇ ಇದ್ರೆ ನನ್ನ ಮಗಳನ್ನ ಕಳಿಸಿ ಇಲ್ಲೇ ಆತಾಗೆಲ್ಲ ಹೇಳ್ಕೊಂಡು ತಿನ್ಬೋದು ಅಂತ. ಅವಳು ದೊಡ್ಡ ಮಗಳು ಎಂಥವಳು ಭಾರಿ ಬುದ್ಧಿ. ಹುಡುಗರು ಒಳ್ಳೆವಲ್ಲ, ಸುಮ್ಮನಿರು. ಹೇಳು ನೀನು ಇವಾಗಲೇ ನಾನು ನಮ್ಮ ಮನೆಯಾಗ ಬೆಳಕಳಕ್ಕೆ ಒಬ್ಬಟ್ಟು ಮಾಡಿಸ್ತೀನಿ. ನಮ್ಮ ಮನೆಗೆ ಬಾ ಉಂಬಕ್ಕೆ ಅಷ್ಟೇನೆ, ಅವ್ರ ಮನೆಗೆ ಹೋಗೋ ಅಂಥದ್ದು ಏನಿಲ್ಲ. ನಮ್ಮ ಮನೆಯಾಗೆ ಬಂದುಬಿಡು. ಬಿಡ್ರಲ್ಲ ಆತ ಹೋಗಲ್ಲ. ಏನು ಎಲ್ಲರೂ ನಾನು ತಡಿತಾ ಇದ್ದೀರ? ನೀವು ನಮ್ಮ ದೋಸ್ತುಗಳು, ನಮ್ಮ ಕುಚ್ಚುಗಳು ಎಲ್ಲ ನೀವು. ಏನು ಮಾಡೋಕ್ಕಾಗುತ್ತೆ, ನೀವು ಮುಂಚ್ಕೊಬಿಟ್ರೆ. ಮತ್ತೆ ನಾವು ಭಾಳ ದಿನದಿಂದ ನಿನ್ನ ಫ್ರೆಂಡ್ಗಳಾಗಿದ್ದೀವಿ ಅಂಥದ್ರಾಗೆ ನಮ್ಮ ಮಾತು ನೀನು ಮೀರ್ಬಿಟ್ಟು ಅವ್ರ ಜೊತೆಗೆ ನೀನು ಚೆನ್ನಾಗಿರ್ತೀನಿ ಅಂತ ಹೋದ್ರೆ ಅಣ್ಣ, ಎಷ್ಟು ಅವಮಾನ ಮಾಡ್ಯಾರ ಅವತ್ತು. ನಿನಗೆ ಅವು ಮರ್ಯಾದೆ ಮಾಡಿದ್ರೆ ನಮಗೆ ಮಾಡ್ದಂಗೆ, ನಿನ್ನ ಮನ್ಸಿಗೆ ನೋವು ಆದರೆ ನಮಗೆ ಆದಂಗೆ. ಎಷ್ಟು ನಾವು ಅವತ್ತು ನಿನ್ನ ಬೇಜಾರಾದಾಗ ನಾವು ಸಮಾಧಾನ ಮಾಡಿದ್ದೀವಿ. ಎಷ್ಟು ಬೇಜಾರಾಗಿದ್ದೆ, ಮನೆಯಿಂದ ಹೊರಕ್ಕೆ ಹೋಗ್ತಿರ್ಲಿಲ್ಲ ನೀನು. ಲಕ್ಷ್ಮಿ ನನ್ನ ಮರ್ಯಾದೆ ತೆಗೆದ್ಬಿಟ್ಲು, ನನಗೆ ಊರಾಗ ಬೆಲೆನೇ ಇಲ್ಲ ಅಂತ ಹೇಳಿ ಬೇಜಾರಾಗಿದ್ದೆ. ಅವಾಗ ಧೈರ್ಯ ಹೇಳ್ದಾರೆ ಯಾರು? ಈ ಜಯಮ್ಮ. ನಿನಗೆಲ್ಲಾದ್ರಾಗೂ ದಾರಿ ತೋರಿಸಿದ್ದೆ ಯಾರು? ಈ ಜಯಮ್ಮ. ಪ್ರತಿಯೊಂದ್ರಾಗೂ ನಿನಗೆಲ್ಲಾದ್ರಾಗೂ ಮುಂದಕ್ಕೆ ಹೋಗಕ್ಕೆ ಹಿಂಗೆ ಮಾಡೋಣ, ಹಿಂಗೆ ಆಗುತ್ತೆ ಅಂತ ಹೇಳ್ದಾಳೆ ಯಾರು? ಈ ಜಯಮ್ಮ. ಹಿಂಗೆ ಮದುವೆ ಆಗೋಣ ನಿನ್ನ ಕಮಲಮ್ಮನ ನಿಮ್ಮ ಅಕ್ಕನ ಮಗಳನ್ನ ಅಂತ ಹೇಳ್ದಾರೆ ಯಾರು? ಈ ಜಯಮ್ಮ. ಎಲ್ಲದಕ್ಕೂ ನಾನು ನಿನಗೆ ದಾರಿ ತೋರಿಸಿದ್ದೀನಿ ಕಿಟ್ಟಣಯ್ಯ, ಪ್ರತಿಯೊಂದಕ್ಕೂ ದಾರಿ ತೋರಿಸಿದ್ದೀನಿ ನಾನು. ನಿನಗೇನಕ್ಕೆ ಆಗಲೇಳು ದಾರಿ ತೋರಿಸ್ತಾಳೆ ನಾನು. ಇವತ್ತು ನಿನಗೆ ಒಳ್ಳೇದು ಆಗೈತೋ ಇಲ್ವೋ? ನೀನು ಕಮಲಮ್ಮನ ಮದುವೆ ಮಾಡ್ಕೊಂಡೆ, ನಿನಗೆ ಒಳ್ಳೇದಾಯ್ತು, ಮನೆಯ ಮಾಡಿಕ್ಕರಿರಲಿಲ್ಲ. ಈಗ ನೆನ್ನೆ ಮೊನ್ನೆ ಬಂದಿರೋ ಸೊಸೆಯರ ಬಗ್ಗೆ ನೀನು ಮಾತಾಡಬೇಡ, ಕಮಲಮ್ಮನ ಬಗ್ಗೆ ಮಾತಾಡು. ಕಮಲಮ್ಮಂದು ಏನು ಬೆಲೆ? ಕಮಲಮ್ಮ ಇರೋದ್ರಿಂದ ಏನಾಯಿತು? ಈ ಮನೆ ಉಳಿಯೋದಕ್ಕೆ ಏನು? ನೀವು ಗಂಡಸರು ನೀನು ಏನೇ ಆಸ್ತಿ ಇದ್ರೂ ನೀನು ಹೆಣ ಮಾಡ್ಕೊಂಬಕ್ಕಾಗ್ತಿರ್ಲಿಲ್ಲ. ಕಮಲಮ್ಮ ಇರೋದ್ರಿಂದ ಇವತ್ತು ಈ ಮನೆಗೆ ಒಂದು ಸೊಕ್ಕಡ ಅಂಬದೈತೆ. ಈ ಮನೆಯಾಗ ಒಂದು ನಿನಗೆ ಮುದ್ದೆ ಮಾಡಿ ಕರಂಬರಿದ್ರು. ನಿನಗೆ ಒಂಥರ ಕಮಲಮ್ಮನ ಮದುವೆ ಆದ ನಿಮ್ದು ಆಯ್ತು. ಅಯ್ಯೋ ನನಗೆ ಯಾರೂ ಇಲ್ಲ ಜಯಶ್ರೀ, ಏನು ಮಾಡೋಣಮ್ಮ ಅಂತ ಗೋಳಾಡ್ತಿದ್ದೆ. ಎಲ್ಲ ಮುಂದೆ ನಿಂತ್ಕೊಂಡು ಮಾಡಿದ್ದು ನಾವು ತಾನಿ? ಎಲ್ಲಾದ್ರಾಗೂ ಕೈ ಹಿಡ್ದಿರೋದು ನಾವು ತಾನಿ? ಅದೆಲ್ಲ ಮರ್ತು ಬಿಟ್ಟೈತೆ ಯಪ್ಪ. ಇವಾಗ ನೆನ್ನೆ ಮೊನ್ನೆ ಬಂದಿರೋ ಸೊಸೆ ರೊಚ್ಚು ರೊಚ್ಚು ರೊಚ್ಚು. ನೆನ್ನೆ ಬಂದು ಕರ್ದವಳಲ್ಲ ಒಬ್ಬಟ್ಟು ಊಟ ಉಂಬಕ್ಕೆ ಬಾ ಕಿಟ್ಟಣಯ್ಯ ಅಂತ ಹೇಳಿ ಅಲಸ್ಮಕ್ಕಂದೇ ಹೆಚ್ಚಾತು. ಕಷ್ಟ ಸುಖಕ್ಕೆ ಆಧಾರನೆಲ್ಲ ಮರ್ತು ಬಿಡುತ್ತೆ. ನಾವೆಲ್ಲದ್ರಾಗೂ ಅಣ್ಣ ನಿನಗೆ ನೀನು ಬೇಜಾರಾದಾಗು ಇನ್ನೇನು ಬೇಕು, ನೀನು ಏನು ಇಂಥ ತಕ್ಕ ಹೋಗಿ ಹಿಂಗೆ ಮಾಡ್ಕೊಂಬರ್ರಪ್ಪ ಅಂತ ಹೇಳ್ದಂಗೆ ನಾವು ಇಂಥದ್ದು ಮಾಡಿದ್ದೀವಿ. ಹೆಣ್ಣು ನೋಡೋಕೆ ಹೋಗೋಣ ಬಾರಲ್ಲ ಶ್ರೀಕಂಠಿ ಇಂಥ ತಗ ಹೆಣ್ಣೈತಿ ಅಂತ ಹೇಳ್ದಂಗೆ ನಿನ್ನ ಜೊತೆಗೆ ಬಂದಿದ್ದೀವಿ. ಏನೇ ಕೆಲಸ ಇರಲಿ ಹೇಳಿ ನಮ್ಮ ಮನೇದು. ನೀನು ಹೇಳಿದೀಯ ಅಂದ್ರೆ ನಾವು ನಮ್ಮ ಮನೇದು ಕೆಲಸ ಬಿಟ್ಟಾಗಲಿ ನಾವು ಕೆಲಸ ಮಾಡಿದ್ದೀವಿ. ಇವತ್ತು ನೀನು ಅದು ಮರ್ತು ಹೋದ್ರೆ ಅಂದರೆ ನಮಗೆ ಭಾಳ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ನೀನು ಹೋಗ್ಕೂಡ್ದು. ಈ ನಮ್ಮ ಜಯ ಕೈ ಎಷ್ಟು ಬೇಜಾರಾಗುತ್ತೆ, ಇವತ್ತು ನಮ್ಗೆ ಎಷ್ಟು ಬೇಜಾರಾಗುತ್ತೆ, ಕಮಲಾ ಕೈ ಎಷ್ಟು ಬೇಜಾರಾಗುತ್ತೆ, ಇವತ್ತು ನಿಮ್ಮ ಅಕ್ಕ ಎಷ್ಟು ಬೇಜಾರಾಗುತ್ತೆ, ಕರಿಯಕ್ಕಯ್ಯ ಎಲ್ಲರೂ ಬೇಜಾರಾಗ್ತಾರೆ ಇವತ್ತು. ನೀನೇನಾನ ನಮ್ಮ ಮಾತು ಮೀರಿ ಹೋಗಿದ್ಯಾ ಅಂತಂದರೆ ನಾವೇನೋ ಮಾತಾಡ್ಸಲ್ಲ ಏನೋ ಕಿಟ್ಟಣ ನೋಡಿ ಹೇಳಿರ್ತೀನಿ. ನಮ್ಮ ಕುಚಿಗಳ್ನೆಲ್ಲ ನೀನು ಮರ್ತು ಬಿಡ್ಬೇಕು, ದೂರ ಆಗ್ಬಿಟ್ವಿ ಅಂತ ಅನ್ಕೊಬಿಡು ಅಷ್ಟೇನೆ. ಇಲ್ಲಿಗೆ ಸಂಬಂಧ ತೀರೋಗ್ಬಿಡುತ್ತೆ. ನಾವಿಲ್ಲಿ ಮನೆಯ ಕಾಲೇ ಇಕ್ಕಲ್ಲ. ಸರಿಯಪ್ಪ ಆಯ್ತು ಹೇಳು, ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗಲ್ಲತ್ತ. ಮತ್ತೆ ನಾವು ಎಷ್ಟಾಗಿದ್ದೀವಿ ಇವತ್ತು ಲಕ್ಷ್ಮಿ ಮನೆಗೆ ಹೋಗ್ತೀವಿ ಅಂತಂದ್ರೆ ಹೋಗ್ಕೊಡ್ದು, ಹೋಗಿ ಚೆನ್ನಾಗಿ ಹಾಕ್ಕೊಡ್ದು. ಅದಕ್ಕೆ ಎಲ್ಲರೂ ತಡೆದಿದ್ದೀವಿ ಹೋಗ್ಬೇಡ ನೀನು ಅಂತ ಹೇಳಿ. ನಾವೆಲ್ಲ ಕುಚಿಕುಗಳು, ನಾವೆಲ್ಲ ದೋಸ್ತುಗಳು, ಕಿಟ್ಟಪ್ಪನ ದೋಸ್ತುಗಳು ನಾವೆಲ್ಲನ. ಅದಕ್ಕೆ ಎಲ್ಲ ತಡೆದಿದ್ದೀವಿ ನಾವು ಹೋಗ್ಬೇಡ ಅಂತ ಹೇಳಿ. ನೋಡ್ತಾ ಇರ್ರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.